ತಿರ್ಗಿನೇ ಲಸ್ಮಕ್ಕ ಬತ್ತಿ ಕಣವ. ಅಯ್ಯೋ ಮನೇಲಿ ಕೆಲಸ ಬೇಜಾನವೇ ಮಾಡ್ಕೊತೀವಿ. ನೀನು ಅದೇನು ಕೆಮ್ಮೆ ನೋಡವ. ಅಯ್ಯೋ ತಿರ್ಗಿ ನಾನಂದಂತೂ ಊಟ ಬೇರೆ ಬಿಗ್ಗೆ ಬಂದ್ಬಿಟ್ಟಿದ್ದೀನಿ. ಹೋಗೊಂದು ಗಳಿಗೆ ಮನಿಕತ್ತೀನಿ. ಅಯ್ಯೋ ಅಚ್ಚಗೆ ಕಾನಾಗೆ ಆಗಿದೆ. ಇವಾಗ ಹೋಗ್ಬಿಟ್ಟು ಮಲ್ಕೊಂಡ್ಬಿಟ್ರೆ ಅಚ್ಚಗೆ ಸೋನಾಗೆ ಬರ್ತದೆ. ನಾವು ಒಂದು ಗಳಿಗೆ ಮಲ್ಕೊಂಡು ಎದೊಳ್ತೀವಿ ಲಸ್ಮಿದ್ದು ಅಕ್ಕ. ಆಮೇಲೆ ಸಂಜೆ ಮೇಲೆ ಬರ್ತಾವು ನಿಮ್ಮ ಮನೆ ಹತ್ರ. ಅಯ್ಯೋ ಇಲ್ಲೇ ಮನಿಕೊಳ್ರಿ, ಇಲ್ಲೇ ಉದಾಡ್ರಮ್ಮ. ನಮ್ಮನೇಲೇನು ತೊಟ್ಟಿ ಮನೆ ಚೆನ್ನಾಗಿ ಗಾಳಿ ಬರ್ತದೆ, ಮನಿಕೊಳ್ಳಿ ಇಲ್ಲೆಯಾ. ಅಯ್ಯೋ ಬೇಡ ಕಣವ, ನಿಮ್ಮ ಮಾವ ಸುಮ್ಮನಿದ್ದಾನೆ. ಎಲ್ಲ ಓದ್ಲು ತಿರ್ಕೊಂಡು ದಿಕ್ಕ ಅಂತ ಅಂದ್ಬಿಟ್ಟು ಊರೊಳಗೆಲ್ಲ ಹುಡುಕ್ಬಿಡ್ತಾನೆ. ಬತ್ತೀನಿ ತಿರ್ಗಿನೇನು ಬತ್ತೀನಿ ಕಣವ. ಅಯ್ಯೋ ಸರಿ ಕಣಕ್ಕ, ಹೋಗ್ಬಿಟ್ಟು ಬನ್ನಿ, ಒಳ್ಳೇದಾಗಿ. ಹೋಯ್ತೀನಿ ಕಣವ, ಹೋಗಿ ಹೇಳ್ತೀನಿ ತಡಿ ನಿಮ್ಮ ಮಾವನಿಗೆ. ಲಕ್ಷ್ಮಿ ಅಡುಗೆ ಮಾಡಿದ್ಲು, ಸಖತ್ತಾಗಿ ಮಾಡಿದ್ಲು ಅಂತ ಹೇಳ್ತೀನಿ. ಆ ಕಾಳು ಪಲ್ಯಕ್ಕೆ ನಿಮ್ಮ ಮಾವ ಕಾಯಿ ಹಾಕ್ಬೇಡ, ಕಾಯ್ತುರಿ ಹಾಕ್ಬೇಡ ಅಂತಾನೆ ಕಣೆ ಮಗ. ನೋಡಿ ನೀನು ಕಾಯ್ತುರಿ ಹಾಕಿ ಮಾಡಿಕ್ಕೆ ಪಲ್ಯ ಅಷ್ಟು ಚಂದುಳಿ ಹಂಗಿತ್ತು. ಅಯ್ಯೋ ನಿಮ್ಮ ಮಾವ ಕಾಯಿ ಹಾಕ್ಬೇಡ ಏನ್ಕುವೆ. ಕಾಯಿ ಹಾಕ್ಬಿಟ್ಟು ಎದೆ ಉತ್ತದೆ ಕಣಮ್ಮಿ, ಎದೆ ಉರಿತದೆ ಅಂತ ಏನ್ಕು ಕಾಯಿ ಹಾಕ್ಬೇಡ. ಅಲ್ಲ ಸಂತಕ್ಕ, ಹಿಂಗಿಗೆ ತೆಂಗಿಗೆ ಇದ್ರೆ ಮಂಗಾಗು ಅಡುಗೆಗೆ ಮಾಡ್ತಾರೆ ಅಂತ ಗಾದಿಗೆ ಇದೆ. ನಿಮ್ದಿಗೆ ಮನೆಯವ್ರು ಯಾಕೆ ಹಂಗೆ ಮಾಡ್ತಾರೆ? ಕಾಯಿಗೆ ಅತ್ತೆ ಹಿಂಗೆ ಮಾಡೋಕ್ಕಾಗ್ತದೆ? ಅವ್ರು ನಮ್ದಕ್ಕೂ ಕಾಯಿಗೆ ಇಲ್ಲ ಅಂತಂದ್ರೆ ಅಡುಗೆಗೆ ಮಾಡ್ಲಿಕ್ಕೆ ಬರಂಗಿಲ್ಲ. ನಮ್ದಕ್ಕೆ ಎಲ್ಲದಕ್ಕೆ ಸ್ವಲ್ಪ ಸ್ವಲ್ಪ ಉದುರಿಸ್ತಾವ ಕಾಯಿ. ಅಯ್ಯೋ ಮಗ, ಉಪ್ಪು ಸಾರು ಬೇಡ ಕಣೆ, ಕಾಯಿ ತುರಿ ಹುಳಿ ಸಾರ್ಗಾರ ಬೇಡ್ತದೆ ಮಸಾಲೆ. ಅಯ್ಯೋ ಹುಳಿ ಸಾರ್ಗೂ ಹಾಕ್ಕೊಡ ನಿಮ್ಮ ಮಾವ. ಅಯ್ಯೋ ಹುಳಿ ಸಾರ್ಗೂ ಒಂದು ಇಡೀ ಬೇಳೆಯ ಜಾಸ್ತಿ ಬೇಯಿಸ್ಬಿಟ್ಟು ಮಾಡು, ಸಾರ ಚೆನ್ನಾಗ್ತದೆ, ಪುಡಿ ಕದ್ಬಿಟ್ಟು ಅಂತಾನೆ. ಸೊ ಮಸಾಲೆನೇ ಹಾಕ್ಕೊಡ. ಮನೆ ಮರಿ ಸಾರಿಗೆ ಕೋಳಿ ಸಾರಿಗೆ ಬಿಟ್ರೆ ಏನ್ಕು ಮಸಾಲೆ ಅರಿಯಲ್ಲ ಕಣ್ರಿ ಮಗ. ಎಲ್ಲದಕ್ಕೂ ಬರೀ ಪುಡಿ ಕದ್ರು ಎದೆ ನಾನು. ಮಸಾಲೆ ಹಾಕಿಲ್ಲ ಅಂದ್ರೆ ಹೆಂಗಮ್ಮ ತಿನ್ನೋದು ಸಾರ ಚೆನ್ನಾಗಿದ್ದತ್ತೆ? ಏನು ಮಾಡೋದವ ನಿಮ್ಮ ಮಾಮ ಎದೇವ್ರಿ ಅಂತಾನೆ ಅಂತ. ಅಯ್ಯೋ ನಾವು ಹಂಗೆ ಉಣ್ಕೋತೀವಿ ಹೊತ್ತಾಗಿ ಏನು ಮಾಡೋದು ಅಂತ. ನೀನು ಮಾತ್ರ ಚೆನ್ನಾಗಿ ಮಾಡಿದೆ ಬಿಡವ ಊಟ ಮಾತ್ರ. ಸಿಲ್ವಾಗ ಒಬ್ಬಟ್ಟು ತಟ್ಟಿದೆ. ಪಲ್ಯ, ಕಾಳು ಸಾರು, ಪಲ್ಯ, ಅನ್ನ, ಹೆಸರುಬೇಳೆ, ಹಪ್ಪಳ, ಉಪ್ಪಿನಕಾಯಿ. ಅಯ್ಯೋ ಯವ್ವ. ಆಮೇಲೆ ಚಿತ್ರಾನ್ನ ಮಾಡಿದ್ದಲ್ಲವ, ಅದು ಮಸಾಲೆ ಚಿತ್ರಾನ್ನ ತಾನೇ. ಅಯ್ಯೋ ಅದಕ್ಕೂ ನಮ್ಮನೆ ಮಾಡಬೇಡ ನಮ್ಮಯ್ಯ. ಅಯ್ಯೋ ಸಖತ್ತಾಗಿತ್ತು ಕಣವ. ನನ್ನ ಒಟ್ಟು ಬಿರಿಯ ಉಂಡ್ಬಿಟ್ಟಿದ್ದೀನಿ ಇವತ್ತು. ಅದೇ ಲಕ್ಷ್ಮಿದು ಅಕ್ಕ, ನಿಮ್ದು ಒಬ್ಬಟ್ಟಿಗೆ ಸಾರಿಗೆ ಮಾಡಿದ್ರಿಲ್ಲ, ನಮ್ದಕ್ಕೆ ಅಂತೂ ಬಿಡ್ಕೊಂಡು ಕುಡ್ದಾರ. ಬಹುತ್ ಅಚ್ಚಾಗೆ ಮಾಡಿಬಿಟ್ಟಿದ್ರಿ ನೀವು. ನಮ್ದಕ್ಕೆ ಎಷ್ಟೊಂದು ಸಲ ಮಾಡಬೇಕು ಅಂತ ನಾವು ಎಷ್ಟು ಸಲ ಮಾಡೋಕ್ಕೆ ಅಂತ ಟ್ರೈಗೆ ಮಾಡಿದ್ದೀವಿ. ಒಂದು ಸಲನೂ ಈ ಥರದ ಟೇಸ್ಟ್ಗೆ ಬರೋಂಗಿಲ್ಲ ನಮ್ಮದು ಒಬ್ಬಟ್ಟಿಗೆ ಸಾರು. ಉಪ್ಪಿಗೆ ಜಾಸ್ತಿ ಆದರೆ ಖಾರಗೆ ಕಮ್ಮಿ ಆಗುತ್ತೆ, ಖಾರಗೆ ಜಾಸ್ತಿ ಆದರೆ ಉಪ್ಪಿಗೆ ಕಮ್ಮಿ ಆಗುತ್ತೆ, ಹುಳಿಗೆ ಜಾಸ್ತಿ ಆದರೆ ಏನೊಂದು ಕಮ್ಮಿಗೆ ಆಗುತ್ತೆ, ಏನೋ ಒಂದು ಆಗುತ್ತೆ ನಮ್ದಕ್ಕೆ ಸಾಂಬಾರ್ಗೆ. ಅಯ್ಯೋ ನಾನೇನಿಲ್ಲ ಕಣವ, ಒಬ್ಬಟ್ಟಿನ ಸಾರು ಮಾತ್ರ ಸಖತ್ತಾಗಿ ಮಾಡಿಬಿಡ್ತೀನಿ. ಅದನ್ನು ಬೇಯಿಸ್ಕೊಂಡು ತಿಂತಾ ಇದ್ರೆ ಇನ್ನೂ ಸಖತ್ತಾಗಿರುತ್ತೆ ಟೇಸ್ಟ್. ಗಿಟ ಕಣವ, ಒಬ್ಬಟ್ಟಿನ ಸಾರು ಬೇಯ್ತಾ ಇನ್ನೂ ಚೆನ್ನಾಗ್ತದೆ ರುಚಿ ಮಾತ್ರ. ಅಯ್ಯೋ ನನಗಂತೂ ಒಬ್ಬಟ್ಟಿನ ಸಾರು ಅಂದರೆ ಸಖತ್ ಪ್ರಾಣ. ಅಯ್ಯೋ ನಡಿಯವ ಬಾನು, ನಡಿ ಹೋಗೋಣ. ಮರುದಿನ ಬೆಳಿಗ್ಗೆ. ಶಾಂತಕ, ಅಯ್ಯೋ ಯಾರವರು? ಒಳಗೆ ಬಂದ್ರಿ ನಮ್ಮ ಅತ್ತೆ ಮನ್ಗತ್ ಕಣ. ನಾನು ಕಣೆ ಲಕ್ಷ್ಮಿ, ಬಾರೆ ಆಚೆಗೆ. ನಿಮ್ಮ ಅಮ್ಮ ಇಲ್ಲ ನಿಮ್ಮ ಅತ್ತೆ? ಅಯ್ಯೋ ಲಸ್ಮಕ್ನ ಬಾರಕ ಒಳಕ್ಕೆ. ಬಾರೆ ಮಗ, ಒಳಗೆ ಹತ್ಕೊಂಡಂಗಾಯ್ತದೆ. ನಿಮ್ಮ ಅತ್ತೆ ಎಲ್ಲ ಏನು ಮಾಡ್ತದತ್ತು? ಕರಿ ನಿಮ್ಮ ಅತ್ತೆನ. ಓ ಲಸ್ಮಕ್ಕ, ಬಾಗಿಲು ನಿಂತ್ಕೊಂಡು ಹಚ್ಕೊತಾ ಇದ್ದಲ್ಲಕ್ಕ, ಬಾರಕ ಒಳಿಕೆ. ಯಾಕಕ್ಕ, ಏನಾಯ್ತಕ್ಕ? ಏನೂ ಇಲ್ಲ ಕಣೆ ಮಗ, ಸುಮ್ಮನೆ ಮನೆತಾವ ಒಬ್ಳೆ ಕೂತಿದ್ದೆ, ಬೇಜಾರಾಯ್ತಾಯ್ತು ಅದಕ್ಕೆ ಬಂದೆ. ಎಲ್ಲ ಶಾಂತಕ ನಿಮ್ಮತ್ತೆ? ಅಯ್ಯೋ ಅಕ್ಕ, ಎಲ್ಲಿ ಹುಷಾರಿದತ್ತು. ಬೆಳಗಾನ ತಿಪ್ಕು ಮನಗು ಒಡ್ಡಾಡಿ ಇಲ್ಲ ಅಂದ್ರೆ ಒಂದು 30 ಸರಿನೋ 40 ಸರಿನೋ ಒಡ್ಡಾಡಿ ಅಯ್ಯೋ ಉಚ್ಕೊಂಡು ಬಿದ್ದಾಳೆ. ಸಖತ್ ಬೇರೆ ಆಗ್ಬಿಡ್ತು ಕಣಕ್ಕ ಬೆಳಗಾನ. ಅಯ್ಯೋ ಉಚ್ಚಿ ಹೋಗಿ ಈಗ ಒಂದು ಗಳಿಗೆ ಮನ್ಗವ್ರೆ. ಈಗ ನಮ್ಮ ಮನೆಯಪ್ಪ ಇದಕ್ಕೆ ಕರ್ಕೊಂಡೋಗಿ ಇಂಜೆಕ್ಷನ್ ಹಾಕಿಸ್ಕೊಬತ್ತು. ಈಗ ಮನ್ಗದ ನಮ್ಮಮ್ಮ. ಯಾಕೆ, ಏನಾಯ್ತೆ? ಏನು ತಿನ್ಲೆ ನಿಮ್ಮಮ್ಮ? ಅಯ್ಯೋ ಅಕ್ಕ, ಇನ್ನೇನು ನಮ್ಮನೇಲಿ ಒತ್ತಾರೆ 2 ಒಬ್ಬಟ್ಟು ತಿಂದಿದ್ದೆ ಕಣಕ್ಕ, ಇನ್ನೇನು ತಿಂತಿರ್ಲಿಲ್ಲ. ಊರೊಳಗೆ ಹೋಗಿತ್ತು, ಅದು ಯಾರ ಮನೆ ಊಟ ಮಾಡ್ತಾವ ಕಣೆ. ಯಾರ ಮನೆ ಮಾಡಿದೆ ಅಂತ ಕೇಳೋದು ಹೇಳುವಲ್ಲು. ಊಟ ಮಾಡ್ಕೊಂಡು ಬಂದಿದ್ಲು. ಅಯ್ಯೋ ಊಟ ಮಾಡ್ಕೊಂಡು ಬಂದಿತ್ತವಿಂದನೂ ಹೊಟ್ಟೆ ತೊಳಸಂಗೆ ಆಗ್ಬಿಟ್ಟು ತಿಪ್ಕು ಮನಗು ಒಡ್ಡಾಡ್ತಾನೆ ಅವಳೆ ಕಣಕ್ಕ. ಅಯ್ಯೋ ಬೆಳಗಾನ ಬೈದ್ಲು. ಗರಿ ಮನೆ ಮುಂಡೆಯಲ್ಲಿ ಉಂಡ್ಬಿಟ್ಟೆ. ಆ ಮುಂಡೆ ಕೈಗೆ ಅದು ಹೆಂಗೆ ಕುದ್ಲೋ ಏನು ಕತೆನೋ. ಅವಳ ಬಾಯಿಗೆ ಬೀಳ ಅವಳ ಕೈ ಕರಿನಗರ ಕಚ್ಚ, ಅವಳಿಗೆ ಬರಬಾರ್ದು ಆ ಮುಂಡೆ ಕೈಲಿ ಉಂಡೆ, ಈ ಮುಂಡೆ ಕೈಲಿ ಉಂಡೆ, ನನ್ಗೆ ಹಿಂಗಾಯ್ತು ಅಂತ ಬೆಳಗಾನ ಬೈಕೋತಿದ್ಲು ಕಣಕ್ಕ ನಮ್ಮತ್ತೆ. ಹಂಗಾಯ್ತೆ ನಿಮಗ? ಅಯ್ಯೋ ಅಕ್ಕ, ಹಂಗಾಯ್ತು ಅಂತ ಕೇಳ್ತೀಯಲ್ಲಕ್ಕ, ಸೆಲೆಗೆಲ್ಲ ಉಚ್ಕೊಬಿಟ್ಟವಳೆ. ಅಯ್ಯೋ ಸೆಲೆಗೆಲ್ಲ ಉಚ್ಕೊಬಿಟ್ಟು. ಅಯ್ಯೋ ಅಕ್ಕ, ನಮ್ಮ ಬಾಡ ಹತ್ರ ನೋಡಬೇಡ, ಯಾರಿಗೆ ಹೇಳೋಣ ನನ್ನ ಬಂಗವ. ಅಯ್ಯೋ ಸೆಲೆಗೆಲ್ಲ ಉಚ್ಕೊಂಡು ಒಳಗೆಲ್ಲ ಉಚ್ಚಾಕ್ಬಿಟ್ಟಿದ್ಲು ಕಣಕ್ಕೋ. ಗಬ್ ನಾಟ ಮಾಡ್ಬಿಟ್ಟಿದ್ಲು ಮನೆ ಎಲ್ಲನೂ. ಈಗ ಒತ್ತರಿಂದ ಎಲ್ಲನೂ ತೊಳೆದು ಬೆಳಗ್ಗೆ ಇದು ಮಾಡ್ತಾಯಿದ್ದೀನಿ. ಇನ್ನೂ ನಾಷ್ಟನೂ ಮಾಡಿಲ್ಲ. ಕೈಯಲ್ಲಿ ಹೆಂಗೆ ಉಣ್ಣೋದು ಅನ್ನಂಗೆ ಆಗ್ಬಿಟ್ಟದ ನನಗೆ. ಅಯ್ಯೋ ಯಪ್ಪ, ಹಂಗೆ ಗಬ್ಬಿಸ್ಬಿಟ್ಲು ಕಣಕ್ಕ ರಾತ್ರಿ ಎಲ್ಲ. ಅದು ಯಾರ ಮನೇಲಿ ಅದು ಏನು ಉಂದಿದ್ಲು. ಅಯ್ಯೋ ಯಾವತ್ತು ಅಲ್ಲ ಕಣೆ, ಅದೇನು ತಿನ್ಬರ್ತೀನಿದ್ಲು ಮತ್ತೆ
ಹಂಗೆ ಹುಚ್ಚಾಟ್ಕೊಡಲ್ಲ ಎಲ್ಲೋ ನಿಮ್ಮ ಮನೇಲೆಯಾ ಒಬ್ಬಡಿಗೆ ಬರ್ತಿದ್ದಿಲ್ಲ ಕಣೆ ಕಂಡಂಗೆ ಇಲ್ಲ ಕಣಕ್ಕ ನೆನ್ನೆ ಮಧ್ಯಾಹ್ನ ಊರೊಳಕ್ಕೆ ಹೋಗಿದ್ಲು ಊರೊಳಕ್ಕೆ ಹೋಗಿ ಬಂದು ಅಲ್ಲೇ ಊಟ ಮಾಡ್ಕೊಂಡ್ಬಂದೆ ಇವ್ರ ಮನೇಲಿ ಅವ್ರ ಮನೇಲಿ ಅಯ್ಯೋ ನನಗೀಗೇನು ಬೇಡ ಒಂದೊಳಗೆ ಮನೆಗೆ ಅಂತ ಮನೆಕೊಂಡೆದ್ಲು ಟೀ ಮಾಡಿಕೊಟ್ಟೆ ನೋಡವ ಟೀ ಮಾಡಿಕೊಟ್ಟಿತ್ತಾವಿಂದ ಸಂಜೆ 6 ಗಂಟೆ ಇತ್ತಾವಿಂದನೂ ಸ್ಟಾರ್ಟ್ ಆಯಿತು ತಿಪ್ಕೋಗೋಣ ಮನೆಗೆ ಬರೋಣ ಉಚ್ಚಿ ಬಾತ್ರೂಮ್ನೆಲ್ಲ ಕಟ್ಸ್ಬಿಟ್ಟವಳೆ ಕಣಕೋ ಅಯ್ಯೋ ಸೆಲೆಗೆಲ್ಲ ಉಚ್ಕೊಬಿಟ್ಟವಳೆ ಅವೆಲ್ಲ ತೈಗೆಲ್ಲ ಒಗ್ದು ಒಣ ಕೊಟ್ಟು ಬಂದಿದ್ದೀನಿ ಕಣಕೋ ನನಗಂತೂ ಬಂಗೆ ಬಿಡಿಸ್ಬಿಟ್ಲು ಬೆಳಗಾನು ಯಾರೇ ಮಗ ಅವಳು ಲಕ್ಷ್ಮಕ್ಕ ಬಂದದ ಕಣ್ ಬಾರಮ್ಮ ಲಕ್ಷ್ಮಿ ನೀನು ಅವಸ್ಥಳಾಗೋಗ ಬಂದ ಬಾ ಸತ್ತವಳು ಬತ್ಕೊಳ್ಳೋ ಈ ಸಾಂತಕ ಅಂತ ನೋಡಕ್ ಬಂದವ ಬಾ ಅಯ್ಯೋ ಮಗ ಬಾ ಬಾಯ್ ತೆಗಿ ಏನ್ ಸಂತಕ ನೆನೆಸ್ ನೋಡಿದ್ರೆ ಚೆನ್ನಾಗಿದ್ದೆ ಇವತ್ತು ನೋಡಿದ್ರೆ ಹಿಂಗಾಗ್ಬಿಟ್ಟಿದ್ದಿ ಅಯ್ಯೋ ಏನಾಯ್ತು ಸಂತಕ ಅಯ್ಯೋ ಲಕ್ಷ್ಮಿ ಏನ ಅಂತ ಹೇಳನವ ಬೆಳಗಾನ ಬೇದಿ ಕಣವ ಬೇದಿವಂತಿ ಅಯ್ಯೋ ನನ್ನ ಪಾಡ ನಾಯಿಗೂ ಬೇಡ ಕಣವ ಹಂಗಾಗ್ಬಿಟ್ಟದೆ ನನ್ನ ಪಾಡು ಹಂಗಾಗ್ಬಿಟ್ಟದೆ ಅದಕ್ಕೆ ಹೇಳೋದು ಒಸಿ ತಿನ್ನು ಅಂತ ಅಷ್ಟೊತ್ತಿಂದೆ ಎಲ್ಲ ಮಾಡ್ಕೊಂಡು ಬೆಳಗಾನ ನಮ್ಗೆ ಚಾರ್ಜರ್ ಕೊಟ್ಟಿದ್ದಿ ಹೇಳಿ ನೀನು ಕಣಕ ಹೆಂಗಾಯ್ತದಕ್ಕ ಬೇದಿ ಅಯ್ಯೋ ಇಷ್ಟೊಂಥರ ಸರ್ಗೋಗಿದ್ದಿಲ್ಲಕ್ಕ ಒಂದೇ ರಾತ್ರಿಗೆ ಅಯ್ಯೋ ಮಗ ಏನ ಅಂತ ಹೇಳನವ ಬೇದಿ ಅಯ್ಯೋ ಯವ ಏನ ಅಂತ ಹೇಳೋಣ ಹೋಗು ಕಣಕ 2 ಸಲ ತಕ್ಕ ಬೇದಿ ಹೆಂಗಾಯ್ತದ ಬೇದಿ ಅಂತ ಲಕ್ಷ್ಮಕ್ಕ ಇವತ್ತಿಲ್ಲೇ ಇರು ಇನ್ನೊಂದು ಇವತ್ತಿಲ್ಲೇ ಇದ್ರೆ ನಮ್ಮ ಅತ್ತೆಗೆ ಬರ್ತದಲ್ಲ ಇನ್ನೊಂದ್ಸಲ ಗ್ರೌಂಡ್ಗೆ ಕಕ್ಕ ಹೋಗಕ್ಕ ಅವಾಗ ಹೋಗಿ ನೋಡು ಗೊತ್ತಾಯ್ತದೆ ಹೆಂಗೋಯ್ತದೆ ಅನ್ನೋದು ನೋಡು ಈ ಮುಂಡೆಗೆ ನೋಡು ಅಜ್ಜಿಗರ್ಗೆ ಚಿಂತೆ ಅವ್ಳಿಗೆ ಯಾರಿಗೂ ಅದಂಥದ್ದು ಚಿಂತೆ ಅಂತಾರಲ್ಲ ಹಂಗೆ ಬೆಳಗಾನ ನಾನು ಮುಚ್ತಾ ಇದ್ದೀನಿ ಈ ಮುಂಡೆ ಕುಣಿತಾಳೆ ಹೋಗೆಲ್ಲ ನೋಡಿ ಕೆಲಸ ಮಾಡೋದು ಹೋಗತ್ತೆ ಒತ್ತಾರಿಂದ ತೊಳೆದು ಬೆಳಗಿದ್ದೆ ನನಗಂತೂ ಈ ಸಾಲೆ ಒಗ್ದಿ ಸಾಕಾಗಿ ಹೋಗದೆ ನನಗೆ ಅಲ್ಲ ಲಕ್ಷ್ಮಿ ಸಂತಕ ಹೆಂಗಾಯ್ತದಂತ ನಿನಗೆ ಅಂತ ಅಯ್ಯೋ ಯವ್ವ ಏನು ಅಂತ ಹೇಳನೆ ಎಷ್ಟು ಸಲ ಆಯಿತು ಅಂದರೆ ತೊಳ್ಕೆ ಆಡ್ತಲ್ಲ ಕಣೆ ಮಗ 10 ಸಲ ಬೇದಾಗದೆ ಹಿಂಗೆ ಹೋಗೋಣ ಹಿಂಗೆ ಬರೋಣ ತೊಳ್ಸಿರ ಕೈ ಆಡ್ತಲ್ಲ ಕಣೆ ತಿಗ ತೊಳ್ಕೊಂಡ್ರೆ ಕೈ ಆರಾಗಿ ಬಿಡ್ತಾಯಿಲ್ಲ ಹಂಗಾಯ್ತದೆ ಬೇದಿ ಇನ್ನು ಬೇದಿ ಅಂತೂ ಚೊಂಬುಳಿಸಿದ್ರೆ ಆಯ್ತದಲ್ಲ ನೀರಿನಂಗೆ ನೀರಂಗೆ ಆಯ್ತದೆ ಕಣೆ ಮಗ ಅಯ್ಯೋ ಈಗ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದೆ ಈಗ ಒಂಚೂರು ಒತ್ತೆ ಕೀಳೋದು ತಪ್ಪದೆ ಅಯ್ಯೋ ಹೋಗವ ನಂಗೆ ಆಗೋಯ್ತು ಕಣೆ ಮಗ ಇವತ್ತು ನನಗೆ ನನ್ನ ಬಾಳು ರಾತ್ರಿ ಅದಕ್ಕೆ ಹೇಳೋದು ಆಳ್ಸ್ಪಕ್ ತಿನ್ನು ಅಂತ ಆಳ್ಸ್ಪಕ್ ತಿಂದೇ ಇದ್ರೆ ಹಿಂಗೆ ಆಗೋದು ಇವತ್ತು ನೀನು ಎಲ್ಲಿ ಯಾಕಡ ಏನು ತಿಂದಿದ್ದವ ನಾನು ಲಕ್ಷ್ಮಕ್ಕಳ ಮನೇಲಿ 4 ಒಬ್ಬಟ್ಟು ಇಷ್ಟ ಅನ್ನ ಉಂಡಿದ್ದೆ ಅಷ್ಟೇ ಇನ್ನೇನು ಉಂಡಿದ್ದೆ ನಾನು ನಿಂಗೆ ಟೀ ಮಾಡಿಕೊಟ್ಟ ಮೇಲೆ ನನಗೆ ಹಿಂಗಾಗಿದ್ದು ಅದೇ ಕಣ್ಸಂತಕ್ಕ ನಮ್ಮನೆ ಒಬ್ಬಟ್ಟು ತಿಂದ್ರಿಂದ ಏನಾಗಿಲ್ಲ ನಿನ್ನ ಸೊಸೆ ಟೀ ಮಾಡಿಕೊಟ್ಟಾಳಲ್ಲ ಟೀ ಕೊಡ್ಬಿಟ್ಟೆ ಹಂಗಾಗಿರೋದು ನಿನಗೆ ನಿನ್ನ ಮೇಲಿರೋ ಕೋಪಕ್ಕೆ ಬೇದಿಗಿದ್ದಿ ಮಾತ್ರ ಕೊಟ್ಟಿದ್ದಾಳೇನೋ ನೋಡು ಅಕ್ಕೋ ಲಕ್ಷ್ಮಕ್ಕವ್ ಮಟ್ವಾಗಿ ಮಾತಾಡು ನಾನೇ ಕೈ ಕೊಡೋಣ ನಮ್ಮ ಅತ್ತೆಗೆ ಬೇದಿ ಮಾತ್ರೇನ ಅದು ನೆನೆದಿಸ್ಲಾಕ ನಾ ಇಷ್ಟು ದಿನ ಹಾಕ್ತಿರೋಳು ನೆನೆದಿಸ್ಲಾಕ ಹಾಕ್ಬಿಟ್ಟಿದ್ದ ನಾನು ಟೀ ಒಳಗೆ ನಿಮ್ಮ ಮನೇಲಿ ತಿಂದಮೇಲೆ ಏನೋ ಆಗಿರೋದು ನಮ್ಮ ಅತ್ತೆಗೆ ಮುಚ್ಕೊಂಡು ಹಾಸ್ಪಿಟ್ಲ್ ಖರ್ಚೆಲ್ಲ ನೋಡ್ಕೊ ಏನಪ್ಪ ಎಲ್ಲರೂ ಹೆಂಗಿದ್ದೀರಪ್ಪ ಚೆನ್ನಾಗಿದ್ದೀರಾ ನಿಮಗೆ ಏನಾದ್ರು ಕತೆ ಇಷ್ಟ ಆಗಿದ್ರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಡ್ರಪ್ಪ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಪ್ಪ ದಯವಿಟ್ಟು ನಿಮ್ಮ ಕಾಲಿಗೆ ಬೀಳ್ತೀನಿ